ಮತ್ತೊಬ್ಬ ಮುಜೀಬ್ ಉರ್ ರಹೀಂ ಅನ್ಸೋಲ್ಡ್ ಆಗಿದ್ದಾರೆ ಆಟಗಾರ. ಮುಜೀಬ್ ಉರ್ ರಹೀಂ ಅನ್ಸೋಲ್ಡ್ ಆಗಿದ್ದಾರೆ, ಯಾರು ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅವ್ರ ಮೇಲೆ. ಅನ್ಸೋಲ್ಡ್ ಆಟಗಾರರ ಪಟ್ಟಿಯಲ್ಲಿ ಇವರು ಕೂಡ ಹೋದ್ರು. ಏನು ಮತ್ತೊಬ್ಬ ಆಟಗಾರ, ಎಸ್, ಈ ಯುವ ಆಟಗಾರನ ಮೇಲೆ ಏನಾದ್ರೂ ಬಿಡಿಂಗ್ ಕೂಗ್ತಾರ? 75 ಲಕ್ಷ ಮೂಲ ಬೆಲೆ ಏನಾಗಬಹುದು? ಇದ್ರ ಜೊತೆಗೆ ಸರ್ ನಾವು ಈಗ ಲಾಕಿ ಫರ್ಗ್ಯೂಸನ್ ಅವರ ಬಗ್ಗೆ ಮಾತನಾಡೋದಾದ್ರೆ, ಇವರು RCB ಅಲ್ಲಿ ಇದ್ರು, ರೈಟ್ ಟು ಮ್ಯಾಚ್ ಮಾಡಬಹುದಾಗಿತ್ತು. ಎಸ್, ಈ ಅಲ್ಲಾ ಅನ್ನೋ ಒಬ್ಬ ಆಟಗಾರನ ಪರವಾಗಿ ನಮ್ಮ RCB ಫ್ರಾಂಚೈಸಿ ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಎಸ್, ಗಮನಿಸ್ತಾ ಇದೀವಿ, RCB ಅಲ್ಹಾ ಪರವಾಗಿ ಇಂಟ್ರೆಸ್ಟ್ ತೋರಿಸ್ತಾ ಇರೋದು. ಒಂದ್ ಕಡೆ KKR, ಮತ್ತೊಂದ್ ಕಡೆ RCB. ಈ ಕಡೆ ದುಡ್ಡಿನ ಲೆಕ್ಕಾಚಾರ ಇದೆ, ಮತ್ತೊಂದ್ ಕಡೆ ಆಟಗಾರರನ್ನು ಇನ್ನೂ ಹೆಚ್ಚು ಆಟಗಾರರನ್ನ ತಮ್ಮ ಬತ್ತಳಿಕೆಯಲ್ಲಿ ಹಾಕೊಳ್ಬೇಕಾದಂತ ಜವಾಬ್ದಾರಿ ಇದೆ. ಹಾಗಾಗಿನೇ ಬಹಳ ಯೋಚನೆ ಇದೆ. RCB ಅವರು ಟ್ರೈ ಮಾಡ್ತಾನೆ ಇದ್ದಾರೆ, ಬಿಡ್ತಾ ಇಲ್ಲ. ಇತ್ತ KKR ನವರು ಕೂಡ ಬಿಡೋಕ್ ಸಾಧ್ಯ ಇಲ್ಲ, ಬಿಡ್ತಾ ಇಲ್ಲ. ಅಂದ್ರೆ ಈತ ಒಳ್ಳೆಯ ಅಸೆಟ್ ಆಗಬಹುದು ತಂಡಕ್ಕೆ ಅನ್ನೋದು ಲೆಕ್ಕಾಚಾರ ಇದೆ. ನೋಡೋಣ ಅಲ್ಹಾ ಯಾರ ಕಡೆಗೆ ಹೋಗ್ತಾರೆ ಅಂತ ಹೇಳಿ. 1.70 ಕೋಟಿವರೆಗೂ ಬಿಡಿಂಗ್ ನಡೀತಾ ಇದೆ. KKR ಕೈ ಮೇಲಾಗಿದೆ ಇಲ್ಲಿ. RCB ಅವರು ಇಂಟ್ರೆಸ್ಟ್ ಕಳ್ಕೊಳ್ತಾರ. 2 ಕೋಟಿವರೆಗೂ ಹೋದ್ರು ಕೂಡ ಇನ್ ನೋ ಲಾಸ್. ಯಂಗ್ಸ್ಟರ್, ಎಸ್, ಅದಕ್ಕಿಂತ ಮುಂಚೆ ನಾವು ಆಕಾಶ್ ದೀಪ್ ಮತ್ತು ಲಾಕಿ ಫರ್ಗ್ಯೂಸನ್ ಬಗ್ಗೆ ಮಾತನಾಡೋಣ ಸರ್. ಇವರಿಬ್ರು ಕೂಡ ಕಳೆದ ಸೀಸನ್ ನಲ್ಲಿ RCB ಗೆ ಆಡಿದಂತ ಪ್ಲೇಯರ್ಸ್. ಫರ್ಗ್ಯೂಸನ್ ಅವರಿದ್ದ ಟೀಮು ಚಾಂಪಿಯನ್ ಆಯ್ತು. ಹೌದು, ಅದೇ ಒಂದು ದೃಷ್ಟಿ ಇಟ್ಕೊಂಡೆ ಅವ್ರನ್ನ ತಗೊಂಡಿದ್ರು. ಆದ್ರೆ ಲಕ್ಕು RCB ಕಡೆಗೆ ಇಲ್ಲ. ಆದ್ರೆ ಲಾಕಿ ಫರ್ಗ್ಯೂಸನ್ ಸಮಸ್ಯೆ ಏನು ಅಂತಂದ್ರೆ RCB ಬಂದ್ ಕೂಡಲೇ ಅವ್ರು ಯಾಕೋ ವೀಕ್ ಆಗ್ಬಿಡ್ತಾರೆ. RCB ಗೆ ಯಾರೇ ಬಂದ್ರು ವೀಕ್ ಆಗ್ತಾರೆ ಬಿಡಿ ಸರ್, ಅದು ಬೇರೆ ದುರಾದೃಷ್ಟ. ಅದು ಬಹುಶಃ ಅದೇ ಸ್ಟ್ರಾಂಗು, ಅದೇ ಇದನ್ನ ಉಳಿಸ್ಕೊಂಡಿದ್ದು, ಕಡೆಯ ದಿನಗಳವರೆಗೂ ಉಳಿಸ್ಕೊಂಡಿದ್ದು ಕೊಹ್ಲಿ, ಡೆವಿಲಿಯರ್ಸ್ ಅಂಡ್ ಗೇಲ್ ಮಾತ್ರ ಅನ್ಸುತ್ತೆ. ಗೆಲೋರ್ನು ಕೂಡ ಕಡೆಯ ಸೀಸನ್ ಅಲ್ಲಿ ಬಿಟ್ಬಿಟ್ರು. ಡೆವಿಲಿಯರ್ಸ್ ಮತ್ತು ಕೊಹ್ಲಿ ಮಾತ್ರ ಅದೇ ರೇಂಜಿನ, ಅದೇ ಸ್ಪೀಡು, ಪರ್ಫಾರ್ಮೆನ್ಸ್ ಉಳಿಸ್ಕೊಂಡ್ರು. ಆದ್ರೆ ಲಾಕಿ ಫರ್ಗ್ಯೂಸನ್ ಗುಜರಾತ್ ಟೈಟನ್ಸ್ ಅಲ್ಲಿ ಇದ್ದಾಗ ಅದ್ಭುತ ಬೌಲಿಂಗ್. ಹೌದೌದೌದು. ಆದ್ರೆ RCB ಬಂದ್ ಕೂಡ್ಲೆ ಬೇಕಾದ್ರೂ ಹೊಡೆಯೋ ರೇಂಜ್ ಅಲ್ಲಿ ಬೌಲಿಂಗ್ ಮಾಡ್ಬಿಟ್ರು. ನಿಜ. ನಿಮ್ಗೆ ಅಫ್ಕೋರ್ಸ್ T20 ಮ್ಯಾಚು ಬ್ಯಾಟ್ಸ್ಮನ್ ಗಳ ಮ್ಯಾಚ್ ಅಂತ ಅಂದ್ರೂ ಕೂಡ ಬೂಮ್ರಾ ಅಂತವ್ರು ಇದಾರಲ್ಲ. ಹೌದು. ಹಾಗಾಗಿ ಲಾಕಿ ಫರ್ಗ್ಯೂಸನ್ ಅಂತವ್ರ ಮೇಲೆ ನಿರೀಕ್ಷೆಗಳು ತುಂಬಾ ಇತ್ತು. ಆದ್ರೆ ತುಂಬಾ ಜಾಸ್ತಿ ಒಡಿಸ್ಕೊಳ್ತಾ ಇದ್ರು. ಒಂದು ಓವರ್ ಬೌಲಿಂಗ್ ಕಂಟ್ರೋಲ್ ಮಾಡ್ಬಿಟ್ರು ಅಂದ್ರೆ ನೆಕ್ಸ್ಟ್ ಓವರ್ ಬೌಲಿಂಗ್ ಅಲ್ಲಿ 2 ಓವರ್ ಸೇರ್ಸ್ ಹೊಡಿತೀವಿ ಅನ್ನೋ ರೇಂಜ್ ಒಡಿಸ್ಕೊಳ್ತಾ ಇದ್ರು. ಬಹುಶಃ ಆ ಕಾರಣಕ್ಕೆ ಇದಾದ್ರು ಅನ್ಸುತ್ತೆ. ಬಟ್ ಲಕ್ಕಿ ಫರ್ಗ್ಯೂಸನ್ ಒಂದು ಸ್ಟ್ರೆಂತ್ ಏನಂದ್ರೆ ಯಾವಾಗ ಬೇಕಾದ್ರೂ ಕಮ್ ಬ್ಯಾಕ್ ಮಾಡಬಲ್ಲ ಆಟಗಾರ. ನಿಜ, ಹೌದು. ಬ್ಯಾಟಿಂಗ್ ನಲ್ಲೂ ಸ್ವಲ್ಪ ಹೆಲ್ಪ್ ಮಾಡ್ತಾರೆ.